ನಿರಂತರ ಸುದ್ದಿ. ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮರ ವಂಶವೃಕ್ಷಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ, ನಾನು ಪುರಾವೆಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀಕೃಷ್ಣ ಪರಮಾತ್ಮರ ಆಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪರ ಮಗ ವೈವಾಸ್ವನ, ವೈವಾಸ್ವರ ಮಗ ಮನು, ಮರುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃತುಷಾರ, ಪೃತುಷಾರನ ಮಗ ಪ್ರಿತ್ಯೋತ್ತಮ, ಪ್ರಿತ್ಯೋತ್ತಮನ ಮಗ ಉಷಾನು, ಉಷಾನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮ ಕವಚ, ರುಕುಮ ಕವಚನ ಮಗ ಪಾರವ್ರತ, ಪಾರವ್ರತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿದ್ರಭ, ವಿದ್ರಭನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿಯ ಮಗ ದೃಷ್ಟಿ, ದೃಷ್ಟಿ ಮಗ ನಿಧೃತಿ, ನಿಧೃತಿ ಮಗ ದಾಸಾಯಿ, ದಾಸಾಯ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿದ್ವರತ್, ವಿದ್ವರತ್ನ ಭೀಮರಥ್, ಭೀಮರತ್ನ ಮಗ ನವರಥ್, ನವರಥನ ಮಗ ದಾಶರಥ್, ದಾಶರಥನ ಮಗ ಶಾಕೂನಿ, ಶಾಕೂನಿಯ ಮಗ ಕರಂಬಿ, ಕರಂಬಿಯ ಮಗ ವಿಕೃತಿ, ವಿಕೃತಿ ಮಗ ಶೂರ, ಶೂರನ ಮಗ ಶ್ಯಾಮಿನ್, ಶ್ಯಾಮಿನ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಋತಿಕ್, ಋತಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವರ ಮಗನೇ ಚಂದ್ರವಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಕಿವಿಗಳಲ್ಲಿ ಮತ್ತೊಮ್ಮೆ ಗುಂಜಿಸಬೇಕಾಗಿರುವುದು ಶಂಖನಾದದಂತೆ ಕೃಷ್ಣನ ಬಾಯಿಂದ ಬಂದಂಥ ಉದ್ಗಾರ, ಗೀತೆಯ ಉದ್ಗಾರ. ಆ ಗೀತೆಯ ಆ ಸಂದೇಶದಲ್ಲಿ ಅದೇ ಶ್ಲೋಕದ ಮುನ್ನೆ ಸುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಎಲ್ಲವೂ ನಾಶವಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಕೃತಯುಗದ ಸಂಸ್ಥಾಪನೆಗೋಸ್ಕರ ನಾನು ಮತ್ತೆ ಅವತರಿಸಿ ಬರ್ತೀನಿ ಕಲಿಕೆ ಅವತಾರದಲ್ಲಿ. ಆದರೆ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ, ಕಲಿಯುಗ ನಡೀತಾ ಇರಬೇಕಾದರೆ ಕಲಿಯುಗದೊಳಗೆ ಧರ್ಮ ದೇಶ ರಕ್ಷಣೆ ಯಾವ ಅವತಾರ? ಶ್ರೀಕೃಷ್ಣ ಪರಮಾತ್ಮ ಒಂದು ಸಾಲನ ಕರಿಯಾಗಿ ಕೊಟ್ಟರು, ಸಂಘಶಕ್ತಿ ಕಲಿಯುಗೆ, ಸಂಘಟನೆಯ ಬಲದಿಂದ ಮಾತ್ರ ದೇಶ ಮತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರುವ ಸಾವಿರಾರು ಸಮಸ್ಯೆಗಳ ನಡುವೆಯೂ ಕೂಡ ಹಿಂದೂ ಸಮಾಜ ಉಳಿಬೇಕು ಅಂದರೆ ನಮ್ಮ ಕಣ್ಣು ಮುಂದೆ ಇರುವಂಥ ಏಕೈಕ ಮಾರ್ಗ ಅದು ಸಂಘಟಿತ ಭಾವ. ಹಿಂದೂಗಳಲ್ಲಿ ಬರಬೇಕಾಗಿರುವಂಥ ಸಂಘಟಿತ ಬಲ. ಸಂಘಟಿತ ಬಲ ಯಾಕೆ ಬರಬೇಕು ಮತ್ತು ಹೇಗೆ ಬರುತ್ತೆ ಮತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಈ ಸಂದರ್ಭದಲ್ಲಿ? ಬಹಳ ಬೇಜಾರಿನ ಸಂಗತಿ ಅಂದರೆ ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳ ದೇಶದಲ್ಲಿ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದ್ಯಾ ಅಂದರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೊಡೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡೋಣ, ಯಾವುದೇ ತತ್ವ ಸಿದ್ಧಾಂತವನ್ನು ಪಾಲಿಸೋಣ. ನಮ್ಮ ರಾಜಕೀಯ ಆಸಕ್ತಿ, ನಮ್ಮ ತತ್ವ ಸಿದ್ಧಾಂತ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವರ ಕೋಣೆಯನ್ನು ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ ಸಿದ್ಧಾಂತ ಎಲ್ಲವನ್ನು ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ. ಈ ಭಾವನೆ ಯಾಕೆ ಬರಬೇಕು ಹಿಂದೂಗಳಿಗೆ? ಯಾಕೆ ಈ ಸಂಘಟಿತ ಬಲ? ಕಾರಣ ಇಷ್ಟೇ, ಧರ್ಮ ರಕ್ಷಣೆ ಎಲ್ಲಿಂದ ಶುರುವಾಗುತ್ತೆ? ನಮ್ಮಿಂದಲೇ ಶುರುವಾಗೋದು, ಧರ್ಮ ಜಾಗೃತಿಯಿಂದ. ಧರ್ಮ ಜಾಗೃತಿ, ಧರ್ಮ ರಕ್ಷಣೆ ಅಂದರೆ ಮೊದಲು ನಮ್ಮಲ್ಲಿ ನಮ್ಮ ಹಿಂದೂಗಳನ್ನು ಜಾಗೃತಿಗೊಳಿಸಬೇಕು. ಇವತ್ತು ಸಮಸ್ಯೆ ಆಗಿರೋದು ಒಬ್ಬ ಹಿಂದುವನ್ನು ಹಿಂದೂ ಆಗಿಸೋದು. ಕಾರಣ ಒಬ್ಬ ಹಿಂದುವನ್ನು ಅತ್ಯಂತ ಸುಲಭವಾಗಿ ಕ್ರಿಶ್ಚಿಯನ್ನಾಗಿ ಮತಾಂತರ ಮಾಡಿಬಿಡೋದು. ಒಬ್ಬ ಮಿಷನರಿ ಸಾಕು, ಅಥವಾ 2 kg ಅಕ್ಕಿ ಸಾಕು. ಒಬ್ಬ ಹಿಂದುವನ್ನು ಅತ್ಯಂತ ಸುಲಭವಾಗಿ ಕಮ್ಯುನಿಸ್ಟ್ ಆಗಿಸ್ಬೋದು, ಒಬ್ಬ ಹಿಂದುವನ್ನು ಅತ್ಯಂತ ಸುಲಭವಾಗಿ ಜಾತ್ಯತೀತನಾಗಿಸ್ಬೋದು. ಆದರೆ ಹಿಂದುವನ್ನು ಹಿಂದೂ ಆಗಿಸೋದು ಕಷ್ಟ ಆಗಿದೆ. ನಮ್ಮ ಸಂಕಲ್ಪ ಹಿಂದುವನ್ನು ಹಿಂದೂ ಆಗಿಸೋದು, ಆಗ ಧರ್ಮ ಜಾಗೃತಿ. ಇದೇ ಮಾತನ್ನು ಸಾವರ್ಕರ್ ಅವರು ಹೇಳಿದ್ದು, ನಾನು ಹೇಳ್ತಿರುವ ಮಾತಲ್ಲ, ಸಾವರ್ಕರ್ ಅವರು ಕೊಟ್ಟಂಥ ತತ್ವ. ಸಾವರ್ಕರ್ ಅವರು ಹೇಳ್ತಾರೆ, ಧರ್ಮಕ್ಕೆ ಸಮಸ್ಯೆ ಬರುತ್ತೆ. ಯಾರಿಂದ ಸಮಸ್ಯೆ ಬರುತ್ತೆ? ನಾವು ಯಾರಿಂದ ಭಯ ಬೀಳಬೇಕು, ಯಾರಿಂದ ಹೆದರಬೇಕು? ವೀರ ಸಾವರ್ಕರ್ ಅವರು ಕರೆ ಕೊಟ್ಟರು, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಕರೆ ಕೊಟ್ಟರು. ಸಾವರ್ಕರ್ ಹೇಳ್ತಾರೆ, ನನಗೆ ಮುಸಲ್ಮಾನರಂದರೆ ಭಯ ಇಲ್ಲ,
ನನಗೆ ಕ್ರಿಶ್ಚಿಯನರಂದರೆ ಭಯ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕಾಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ನನಗೆ ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂತ ಕರೆ. ಈ ಧರ್ಮಕ್ಕೆ ಸಮಸ್ಯೆ ಬಂದರೆ ಈ ಧರ್ಮದಲ್ಲೇ ಹುಟ್ಟಿ ಈ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತೆ ಹೊರತಾಗಿ ಇನ್ನು ಯಾರಿಂದಲೂ ನಾವು ಭಯ ಬೀಳುವಂಥ ಅವಶ್ಯಕತೆಯೇ ಇಲ್ಲ. ಇದು ಸತ್ಯ ಸನಾತನ ಧರ್ಮ. ಇದು ಶತಮಾನಗಳಿಂದ ಯುಗಗಳಿಂದ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ, ತಲೆಮಾರಿನಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ ಶುದ್ಧ ಗಂಗೆಯಂತೆ ನಿತ್ಯ ನಿರಂತರವಾಗಿ ಹರಿದು ಬರುತ್ತಾ ಅಗ್ನಿಯಷ್ಟು ಪವಿತ್ರವಾಗಿ, ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಜ್ಯೋತಿರ್ಮಯ ದೀಪವಾಗಿ ಈ ಸನಾತನ ಧರ್ಮ ನಿರಂತರವಾಗಿ ಬೆಳಗ್ತಾ ಇದೆ. ಇದು ಹೀಗೆ ಬದುಕುತ್ತೆ. ಇದು ಸತ್ಯ ಸನಾತನ. ಆದರೆ ಈ ಧರ್ಮಕ್ಕೆ ಸಮಸ್ಯೆ ಯಾರಿಂದಾದರೂ ಬಂದರೆ ನಮ್ಮದೇ ಧರ್ಮದಲ್ಲಿ ಹುಟ್ಟಿ ನಮ್ಮನ್ನು ವಿರೋಧಿಸೋರಿಂದಲೇ ಬರೋದು. ಆದ್ದರಿಂದ ಧರ್ಮ ಜಾಗೃತಿಗೆ ಮೊಟ್ಟ ಮೊದಲ ಕೆಲಸ ಹಿಂದೂಗಳನ್ನು ಜಾಗೃತಿಗೊಳಿಸಬೇಕು. ಹಿಂದೂಗಳ ಒಂದು ಭಾವನೆ, ಧರ್ಮ ಜಾಗೃತಿ ಇಟ್ಕೊಂಡು ನಾವೇನು ಮಾಡಬೇಕು, ನಾವೇನಕ್ಕೆ ಧರ್ಮದ ಕೆಲಸ ಮಾಡ್ಲಿಕ್ಕಿದ್ದಾರಲ್ಲ, ಸಂಘಟನೆಯವರು ಮಾಡ್ಕೊತಾರೆ ಬಿಡಿ. ಧರ್ಮದ ಕೆಲಸ ಮಾಡ್ಲಿಕ್ಕೆ ಒಂದಿಷ್ಟು ಜನ ಕಾರ್ಯಕರ್ತರಂತ ನಿಂತಿದ್ದಾರಲ್ಲ, ಮಾಡ್ಕೊತಾರೆ ಬಿಡಿ. ನಮಗೇನು ಕೆಲಸ? ಆದ್ದರಿಂದ ನನವನ್ನಲ್ಲಿ ನಾನು ಸುಖವಾಗಿದ್ದರೆ ಸಾಕು, ನನ್ನ ಮಕ್ಕಳು ಸುಖವಾಗಿದ್ದರೆ ಸಾಕು, ನನ್ನ ಮೊಮ್ಮಕ್ಕಳು ಆರಾಮಾಗಿದ್ದರೆ ಸಾಕು. ನನ್ನ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀನಿ, ನಾನು ಮನೆಗಳನ್ನು ಕಟ್ಕೊಟ್ಟಿದ್ದೀನಿ. ನನ್ನ ಮಗು ಕಾನ್ವೆಂಟ್ಗೆ ಹೋಗಿ ಚೆನ್ನಾಗಿ ವಿದ್ಯೆ ಬುದ್ಧಿ ಕಲಿತು ಇಂಗ್ಲೀಷ್ನಲ್ಲಿ ಮಾತಾಡಿಕೊಂಡು ಒಂದು 30-40 ಸಾವಿರದ ಸಂಬಳಕ್ಕೆ ಕೆಲಸಕ್ಕೆ ಹೋಗಿ ಆ ಕೆಲಸದಿಂದ ಸೆಟ್ಲಾಗಿ ಜೀವನದಲ್ಲಿ ಆಸ್ತಿ ಅಂತಸ್ತು ಮಾಡಿಕ್ಕೆ ಬದುಕ್ತಾರೆ ಬಿಡಿ. ದೇಶ ಧರ್ಮ ಕಟ್ಕೊಂಡು ನಮಗೇನು? ಈ ಭಾವನೆ ಇದೆಯಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ಇದೇ ಭಾವನೆನಲ್ಲಲ್ವ ಬಾಂಗ್ಲಾದೇಶದ ಹಿಂದೂಗಳು ಕೂಡ ಇದ್ದಿದ್ದು. ಯಾರೆಲ್ಲ ಕಾಶ್ಮೀರಿ ಫೈಲ್ಸ್ ಸುಳ್ಳು ಅಂತ ಹೇಳ್ತಿದ್ರೋ ನಮ್ಮ ಕಣ್ಣು ಮುಂದೆ ಬಾಂಗ್ಲಾ ಫೈಲ್ಸ್ ನಡೀತಾ ಇದೆ. ಪ್ರತಿನಿತ್ಯ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೋದ್ಯಮದಲ್ಲಿ ಓದ್ತಾ ಇದ್ದೀವಿ ನಾವು. ಬಾಂಗ್ಲಾದ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ? ಬಾಂಗ್ಲಾದ ಹಿಂದೂಗಳು ಕೂಡ ತಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಅಂತಸ್ತುಗಳನ್ನು ಮಾಡಿಕೊಟ್ಟಿದ್ರಲ್ಲ. ಬಾಂಗ್ಲಾದ ಹಿಂದೂಗಳು ತಮ್ಮ ಮಕ್ಕಳಿಗೋಸ್ಕರ ಮನೆಗಳನ್ನು ಕಟ್ಟಿಕೊಟ್ಟಿದ್ರಲ್ಲ. ಬಾಂಗ್ಲಾದ ಹಿಂದೂಗಳು ಮಾಡಿಟ್ಟಂಥ ಆಸ್ತಿ ಅಂತಸ್ತುಗಳನ್ನು ಇವತ್ತು ಯಾರು ದೋಷಿಸ್ತಿದ್ದಾರೆ? ಬಾಂಗ್ಲಾದ ಹಿಂದೂಗಳು ಕೂಡಿಟ್ಟಂಥ ಒಂದೊಂದು ರೂಪಾಯಿ ಕೂಡಿಟ್ಟು ಮನೆಯಲ್ಲಿ ಇಟ್ಟಿದ್ದಂಥ ಸಂಪತ್ತನ್ನು ಇವತ್ತು ಯಾರು ಲೂಟಿ ಮಾಡ್ತಿದ್ದಾರೆ? ಬಾಂಗ್ಲಾದ ಹಿಂದೂಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಅಂತ ಕಟ್ಟಿಕೊಟ್ಟಂಥ ಮನೆಗಳು ಇವತ್ತು ಯಾರ ಕೈಗೆ ಸೇರಿದ್ದಾರೆ? ಬಾಂಗ್ಲಾದ ಹಿಂದೂಗಳು ಕೂಡಿಟ್ಟಂಥ ಕಾರ್ ಬೈಕ್ಗಳೆಲ್ಲ ಯಾರ ಕೈಗೆ ಸೇರ್ತಿದ್ದಾವೆ? ಸ್ವಲ್ಪ ಯೋಚನೆ ಮಾಡಿ ನೋಡೋಣ ನನ್ನ ನೆಚ್ಚಿನ ಬಂಧುಗಳೇ. ಇದು ಬಾಂಗ್ಲಾದ ಒಂದು ಪರಿಸ್ಥಿತಿ ಅಲ್ಲ. ಬಾಂಗ್ಲಾದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅಣ್ಣವ್ರು ಯಾವಾಗಲೂ ಮಾತಿನಲ್ಲಿ ಹೇಳ್ತಿರ್ತಾರೆ. ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ತನ್ನ ಮಣ್ಣಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು. ಅತ್ತ ಹೆಣ್ಣ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರೇನು ತಾನರಳಿದೆ ಅಂತ ಅಣ್ಣವ್ರು ಯಾವಾಗಲೂ ಮಾತಲ್ಲಿ ಹೇಳ್ತಿರ್ತಾರೆ. ಆ ಸಾಲುಗಳ ಅಕ್ಷರಶಃ ನಿಜ. ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಅದೇ ರೀತಿ ಆಗಿರೋದು. ಆದರೆ ಈ ಪರಿಸ್ಥಿತಿ ಬಾಂಗ್ಲಾದ ಹಿಂದೂಗಳಿಗೆ ಮಾತ್ರ ಅಲ್ಲ, ಇದೇ ರೀತಿಯ ಪರಿಸ್ಥಿತಿ ಇದೇ ಹಿಂದೂ ಸಮಾಜಕ್ಕೆ 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ಬಂದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. 35 ವರ್ಷಗಳ ಹಿಂದಿನವರೆಗೂ ಕಾಶ್ಮೀರದಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ ಯಾರ್ದು? ಕಾಶ್ಮೀರಿ ಹಿಂದೂಗಳದ್ದು. 35 ವರ್ಷದ ಹಿಂದಿನವರೆಗೂ ಕಾಶ್ಮೀರದಲ್ಲಿ ಅತ್ಯಂತ ಶ್ರೀಮಂತ ಸಮಾಜ ಯಾವುದು? ಕಾಶ್ಮೀರಿ ಹಿಂದೂಗಳದ್ದು. 35 ವರ್ಷದ ಒಳಗೆ ಅತ್ಯಂತ ವಿದ್ಯಾವಂತ ಸಮಾಜ, ಅತ್ಯಂತ ಶ್ರೀಮಂತವಾಗಿದ್ದಂಥ ಹಿಂದೂ ಸಮಾಜವನ್ನು ನರಮೇಧ ಮಾಡಲಾಯಿತು. ಆ ರಾತ್ರೋರಾತ್ರಿ ನಡೆದಂಥ ನರಮೇಧವನ್ನು ತಪ್ಪಿಸಿಕೊಂಡು ಯಾವ್ಯಾವ ಹಿಂದೂಗಳು ಕಾಶ್ಮೀರ ಬಿಟ್ಟು ವಲಸೆ ಬಂದರೋ ಆ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯ ರಾಜಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಕಾಶ್ಮೀರದ ಶ್ರೀಮಂತರಾಗಿ ಬದುಕಿದಂಥವರಲ್ಲ, ಅತ್ಯಂತ ವಿದ್ಯಾವಂತ ಸಮಾಜವಾಗಿ ಬದುಕಿದಂಥ ಸಮಾಜ ಅಲ್ವಾ ಹಿಂದೂ ಸಮಾಜ. ಆ ಹಿಂದೂ ಸಮಾಜದ ಪರಿಸ್ಥಿತಿ ಇವತ್ತೇನಾಗಿದೆ? ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲಿ ಬದುಕ್ತಿದ್ದಾರೆ? ಯಾಕೆ ನಿರಾಶ್ರಿತರಾಗಿದ್ದಾರೆ? ಬಾಂಗ್ಲಾದ ಒಂದು ಪರಿಸ್ಥಿತಿ ಅಲ್ಲ, ಕಾಶ್ಮೀರದ ಒಂದು ಪರಿಸ್ಥಿತಿ ಅಲ್ಲ. 1947ರವರೆಗೂ ಲಾಹೋರ್ನಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ, ಅತ್ಯಂತ ಶ್ರೀಮಂತ ಸಮಾಜ ಯಾವುದು? ಹಿಂದೂ ಮತ್ತು ಸಿಖ್ಖರದ್ದು. ರಾತ್ರೋರಾತ್ರಿ 1947 ಆಗಸ್ಟ್ 14 ಮಧ್ಯರಾತ್ರಿ ಕಳೆದು ಆಗಸ್ಟ್ 15 ಬೆಳಗ್ಗೆ ಏರುವಷ್ಟೊಳಗೆ ಅಲ್ಲಿನ ಹಿಂದೂಗಳ ನರಮೇಧಗಳು ಶುರುವಾದವು. 22 ಲಕ್ಷ ಜನ ಹಿಂದೂಗಳ ನರಮೇಧಗಳು ಏಕಾಏಕಿಯಾಗಿ ಲಾಹೋರ್ನ ಗಡಿಗ ಭಾಗದಲ್ಲಿ ಶುರುವಾದವು. ಅಲ್ಲಿದ್ದಂಥ ಹಿಂದೂಗಳು ಯಾರ್ಯಾರೆಲ್ಲ ಲಾಹೋರ್ನ ಟ್ರೈನನ್ನು ಹತ್ತಿ ಭಾರತಕ್ಕೆ ಬರಬೇಕು ಅಂತ ಪ್ರಯತ್ನ ಪಟ್ಟರು, ಲಾಹೋರ್ ಟ್ರೈನನ್ನು ಹತ್ತಿದಂಥ ಒಬ್ಬ ಹಿಂದೂ ಜೀವಂತ ಸಹಿತವಾಗಿ ಭಾರತಕ್ಕೆ ಕಾಲಿಡಲಿಲ್ಲ. ಲಾಹೋರ್ನ ಟ್ರೈನ್ನ ತುಂಬ ಹಿಂದೂಗಳ ಶವಗಳ ಡೇರೆಗಳನ್ನು ಕಳಿಸಿಕೊಡಲಾಗಿತ್ತು. ಆ ಟ್ರೈನ್ನ ಹಿಂದುಗಡೆ ಬರೆಯಲಾಗಿತ್ತು, ನೆಹರು ಮತ್ತು ಪಟೇಲರಿಗೆ ಸ್ವತಂತ್ರದ ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ ಸ್ವೀಕರಿಸಿ ಅಂತ. ಅಲ್ಲಿನ ಹಿಂದೂಗಳ ಪರಿಸ್ಥಿತಿ ಇದೇ ರೀತಿಯ ಪರಿಸ್ಥಿತಿ ರಂಗೂನ್ನಲ್ಲೂ. ರಂಗೂನ್ನ 1/3 ಆಫ್ ದ ಪಾಪ್ಯುಲೇಷನ್ ಯಾರ್ದಿದ್ದು? ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ ಹಿಂದೂಗಳದ್ದಲ್ವಾ? ರಂಗೂನ್ನಲ್ಲಿದ್ದಂಥ ವಿದ್ಯಾವಂತ ಶ್ರೀಮಂತ ಹಿಂದೂ ಸಮಾಜ ಎಲ್ಲಿಗೋಯ್ತು?
ಕರಾಚಿದ 2/3 ಆಫ್ ದ ಪಾಪ್ಯುಲೇಷನ್, ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ ಕರಾಚಿಯಲ್ಲಿ ಯಾರ್ದಿದ್ದು? ಹಿಂದೂ ಸಿಂಧಿ ಮತ್ತು ಹಿಂದೂ ಪಂಜಾಬಿ. ಅಲ್ಲಿನ ಹಿಂದೂಗಳು ಎಲ್ಲಿಗೆ ವಲಸೆ ಹೋದ್ರು? ಅಲ್ಲಿನ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂತು? ಅವ್ರು ಮಾಡಿಟ್ಟಂಥ ಆಸ್ತಿ ಅಂತಸ್ತುಗಳು ಯಾರ ಕೈಗೆ ಸೇರಿದ್ವು? ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ. ಬಾಂಗ್ಲಾದಲ್ಲಿ ನಡೀತಾ ಇದ್ದಂಥ ಹಿಂದೂಗಳ ನರಮೇಧಗಳನ್ನು ತಪ್ಪಿಸಿಕೊಂಡು ಉಟ್ಟ ಬಟ್ಟೆನಲ್ಲಿ ನೆಲವನ್ನು ಬಿಟ್ಟು ಬಂದಂಥ ಹಿಂದೂಗಳ ಸಂಖ್ಯೆ ಯಾವುದು? ಆ ಬಾಂಗ್ಲಾ ಕ್ಯಾಂಪ್ನಲ್ಲಿರುವಂಥ ಹಿಂದೂಗಳನ್ನ ಯಾವತ್ತಾದರೂ ಮಾತಾಡಿಸಿ ನೋಡಿದಾಗ ಅವ್ರು ಕಣ್ಣೀರಿಟ್ಕೊಂಡು ಹೇಳ್ಕೊತಾರೆ, ಬಾಂಗ್ಲಾದಲ್ಲಿದ್ದಾಗ ನಾವೇನು ಬಡವರಲ್ಲ ಸ್ವಾಮಿ, ಶ್ರೀಮಂತರು. ನಮ್ಮ ತಾತ ಮುತ್ತಾತಿಂದ್ರು ಮಾಡಿಟ್ಟಂಥ ಪಿತ್ರಾರ್ಜಿತ ಆಸ್ತಿಯನ್ನು, ಸಂಪತ್ತನ್ನು ಅನುಭವಿಸಿಕೊಂಡು ಸುಖ ಸಂಪತ್ತಿನಲ್ಲಿ ಬದುಕಿ ಬಂದಂಥ ಸಮಾಜ ನಮ್ಮದು, ಮನೆತನ ನಮ್ಮದು. ನಮ್ಮ ಊರಿನಲ್ಲಿ ಒಂದು ಹಬ್ಬ ಹರಿದಿನ ನಡೆದರೆ ಇಡೀ ಊರಿಗೆ ಅನ್ನ ಆಗ್ತಿದ್ದಂಥ ಮನೆತನ ನಮ್ಮದು. ಇವತ್ತು ನಮ್ಮ ಒಂದೊತ್ತಿನ ಗಂಜಿ ಊಟಕ್ಕೋಸ್ಕರ ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ನಮಗೆ ಏನು ಮಾಡೋಣ? ನಮ್ಮ ಮಕ್ಕಳು ಇವತ್ತು ಇನ್ನೊಬ್ಬರ ಮುಂದೆ ಗಂಜಿಗೋಸ್ಕರ ಕೈ ಒಡ್ಡುತ್ತಿದ್ದಾರೆ, ಒಂದೊತ್ತಿನ ಗಂಜಿಗೆ. ಕಣ್ಣೀರಿಟ್ಕೊಂಡು ಹೇಳ್ಕೊತಾರಲ್ಲ ಅಲ್ಲಿನ ಹಿಂದೂಗಳು. ಈ ಹಿಂದೂಗಳಿಗೆ ಯಾಕೆ ಪರಿಸ್ಥಿತಿಗಳು ಬರ್ತಾವೆ? ಕಾರಣ ಇಷ್ಟೇ, ನಿರ್ಲಕ್ಷ್ಯತನ. ಅರೇ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು? ಹಿಂದೂಗಳು ಸಂಘಟಿತರಾಗ್ತಾರೋ ಬಿಡ್ತಾರೋ ನನಗೇನು ಲಾಭ? ಅದರಿಂದ ನನ್ನ ಮಕ್ಕಳು ಸುಖವಾಗಿದ್ರೆ ಸಾಕಲ್ವಾ? ನನ್ನ ಮಕ್ಕಳೆಲ್ಲೋ ವಿದೇಶಕ್ಕೆ ಹೋಗಿ ಬದುಕಿದ್ರೆ ಸಾಕಲ್ವಾ? ಇಂಥ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರಬಾರ್ದು ಅಂದರೆ ಈಗಾಗಲೇ ಇಂಥ ಪರಿಸ್ಥಿತಿಗಳನ್ನು ನೂರಾರು ಬಾರಿ ಇತಿಹಾಸದಲ್ಲಿ ಕಂಡಿದ್ದೀವಿ ನಾವು. ಇದೇ ನಿರ್ಲಕ್ಷ್ಯತನ, ಇದೇ ಹಿಂದೂ ಸಮಾಜದ ಸ್ವಾರ್ಥ ಭಾವನೆ ಕಾರಣದಿಂದ ಇದೇ ಹಿಂದೂ ಸಮಾಜ 500 ವರ್ಷಗಳ ಹಿಂದೆ ಜಾವಾ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾವನ್ನು ಬಿಟ್ಟು ಬಂದ್ರಿ, 80 ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ, 75 ವರ್ಷದ ಹಿಂದೆ ಪಾಕಿಸ್ತಾನ ಬಿಟ್ಟು ಬಂದ್ರಿ, 35 ವರ್ಷದ ಹಿಂದೆ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲವನ್ನು ಗಮನಿಸಿದ ನಂತರ ಹಿಂದೂ ಸಮಾಜ ಈಗಲೂ ಜಾಗೃತವಾಗಲಿಲ್ಲ ಅಂದರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಅಸ್ಸಾಂ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಹೆಚ್ಚೆಚ್ಚು ಆಗ್ತಾ ಹೋದರೆ ಇನ್ನು 50-100 ವರ್ಷದಲ್ಲಿ ನಮ್ಮ ಊರನ್ನು ಬಿಡುವ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು. ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈಗಲೇ ಹಿಂದೂ ಸಮಾಜ ಜಾಗೃತವಾಗಬೇಕು, ಜಾಗೃತರಾಗಿ ಸಂಘಟಿತರಾಗಬೇಕು. ಎಲ್ಲವನ್ನೂ ನಮ್ಮ ಮಧ್ಯದಲ್ಲಿ ಇರುವಂಥ ಭೇದಗಳನ್ನು ಮೀರಿದಂಥ ಸಂಘಟಿತ ಬಲ. ಕಾಶ್ಮೀರದಲ್ಲಿ ಯಾಕೆ ಕಾಶ್ಮೀರಿ ಹಿಂದೂಗಳಿಗೆ ಆ ಪರಿಸ್ಥಿತಿ ಬಂದಿದ್ದು ಅಂದರೆ ಇದೇ ಕಾರಣ. ಕಾಶ್ಮೀರದಲ್ಲಿ ಬಹಳ ಜಾತಿ ಹಿಂದೂಗಳು ಇರಲಿಲ್ಲ, ಇದ್ದಿದ್ದು 5 ಜಾತಿ ಹಿಂದೂಗಳು. ಬನ್ಯಾ, ಬೊಮ್ಮನ್, ಜಾಟ್, ಮಹಾರ್ ಅಂತ 4 ಜಾತಿ ಹಿಂದೂಗಳನ್ನು ಇಟ್ಕೊಳ್ಳೋಣ ಸದ್ಯಕ್ಕೆ. ಪ್ರಮುಖ 4 ಜಾತಿಗಳು. ಈ 4 ಜಾತಿ ಹಿಂದೂಗಳ ಮಧ್ಯದಲ್ಲಿದ್ದಂಥ ಒಳ ಜಗಳಗಳು. ಬನಿಯಾ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಬೊಮ್ಮನ್ಗಿಂತ ದೊಡ್ಡ ಜಾತಿ ನಂದು, ಬೊಮ್ಮನ್ ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಮಹರ್ಗಿಂತ ದೊಡ್ಡ ಜಾತಿ ನಂದು, ಮಹರ್ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಜಾಟ್ಗಿಂತ ದೊಡ್ಡ ಜಾತಿ ನಂದು, ಜಾಟ್ ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಇವರೆಲ್ಲರಿಗಿಂತ ಹೆಚ್ಚು ಜನಸಂಖ್ಯೆ ನನ್ನ ಜಾತಿಯವ್ರದ್ದು ಇರೋದು. ಈ 4 ಜಾತಿಗಳ ಒಳ ಜಗಳಗಳು ಪರಿಣಾಮ ಇವತ್ತು ತನ್ನ ಜಾತಿ ಹೆಸರು ಹೇಳ್ಕೊಳ್ಳಿಕ್ಕೂ ಕೂಡ ಒಬ್ಬ ಹಿಂದೂ ಜೀವಂತವಾಗಿಲ್ಲ ಕಾಶ್ಮೀರದಲ್ಲಿ. ಬೂತ್ಗನ್ನ ಹಿಡ್ಕೊಂಡು ಹುಡುಕಿದ್ರು ಒಬ್ಬ ಹಿಂದೂ ಸಿಗೋದಿಲ್ಲ ನಮಗೆ. ಆ ಪರಿಸ್ಥಿತಿಗಳು ನಮಗೆ ಬರಬಾರ್ದಂದ್ರೆ ನಮ್ಮ ಮಧ್ಯದಲ್ಲಿರುವಂಥ ಭೇದಗಳನ್ನು ಮರೆತು ಇಡೀ ಹಿಂದೂ ಸಮಾಜ ಹಿಂದೂ ಧರ್ಮ ಅನ್ನೋ ಏಕಛತ್ರ ಛಾಯಾದಡಿಗೆ ಬಂದು ಹಿಂದುತ್ವಕ್ಕೋಸ್ಕರ ಎಂಬ ಏಕಕಂಠ ಸ್ವರೂಪವಾಗಿ ಧರ್ಮ ರಕ್ಷಣೆಗೆ ಮುಂದಾಗಬೇಕು. ಈ ಪ್ರಸ್ತುತ ಕಾಲದಲ್ಲಿ ನಾವು ಬಹಳ ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ ಏನು ಅಂದರೆ ಈ ಧರ್ಮ ರಕ್ಷಣೆಗೋಸ್ಕರ ನಮ್ಮ ಸಂತರು ಹೊರಗೆ ಬಂದಿದ್ದಾರೆ. ಮಠಾಧೀಶರ ಕೆಲಸ ಹೊರಗೆ ಬಂದು ಧರ್ಮ ರಕ್ಷಣೆ ಮಾಡೋದಲ್ಲ, ಮಠದಲ್ಲಿ ಕೂತ್ಕೊಂಡು ಮಠದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಕೈಯಲ್ಲಿ ಅಭಯಹಸ್ತ ಬಾಯಲ್ಲಿ ಶಾಂತಿ ಮಂತ್ರವನ್ನು ಹೇಳ್ತಾ ತನ್ನ ಭಕ್ತಾದಿಗಳನ್ನು ಸಲಹೋದು ಅಷ್ಟೇ ಕೆಲಸವಾಗಿತ್ತು. ಆದರೆ ಅಂತ ಮಠಾಧೀಶರು ಕೂಡ, ಅದರಲ್ಲೂ ವಿಶೇಷವಾಗಿ ನಮ್ಮ ವಜ್ರದೇಹಿ ಮಠದ ಶ್ರೀಗಳಂತ ಸ್ವಾಮೀಜಿಗಳು ಜೋಳಿಗೆ ಹಿಡಿದು ಹೊರಗೆ ಬಂದಿದ್ದಾರಲ್ಲ ಧರ್ಮ ರಕ್ಷಣೆ ಮಾಡಲಿಕ್ಕೆ, ಧರ್ಮ ಜಾಗೃತಿಯನ್ನು ಮಾಡಲಿಕ್ಕೆ. ಅಂಥ ಸಂತರನ್ನು ನೋಡಿದಾಗಲಾದರೂ ನಾವು ಅನ್ಕೊಳ್ಬೇಕು, ಮನೆ ಮಠ ಬಂಧು ಬಾಂಧವರು ಎಲ್ಲವನ್ನೂ ತೊರೆದು ಬಂದಂಥ ಒಬ್ಬ ಸಂತ ತನ್ನ ಪೂರ್ವಾಶ್ರಮದ ಎಲ್ಲವನ್ನೂ ಮರೆತು ಹೆಗಲ ಮೇಲೊಂದು ಕಾವಿಯನ್ನು ತೊಟ್ಟು ಸಂಪೂರ್ಣವನ್ನು ತ್ಯಜಿಸಿ ಬಂದ ನಂತರವೂ ಅರೆ ನನ್ನ ಜನ ಸ್ವಾಮಿ, ನನ್ನ ಮನೆತನ, ನನ್ನ ಹಿಂದೂ ಧರ್ಮ, ನನ್ನ ಮನೆಯವರು ಹಿಂದೂ ಧರ್ಮದಲ್ಲಿರುವಂಥ ಎಲ್ಲವರು ಅಂತ ಆ ಒಂದು ಯೋಚನೆಯಲ್ಲಿ ಈ ಧರ್ಮ ರಕ್ಷಣೆಗೋಸ್ಕರ ತಾನು ಖುದ್ದು ಒಂದು ಮುಂದೆ ನಿಂತು ಧರ್ಮ ರಕ್ಷಣೆ ಮಾಡ್ತಾರಲ್ಲ ಅಂತ ಸಂತರ ಪ್ರೇರಣೆ ಆದರೂ ನಮಗೆ ಬೇಡವಾ? ಎಲ್ಲವನ್ನು ತೊರೆದು ಬಂದಂಥ ಸಂತರಿಗೆ ಧರ್ಮದ ಮೇಲೆ ಅಷ್ಟೊಂದು ಆಸಕ್ತಿ, ನಮ್ಮ ಮುಂದಿನ ಪೀಳಿಗೆ ರಕ್ಷಣೆ ಆಗಬೇಕು ಅಂತ ಅಷ್ಟೊಂದು ತುಡಿತ. ಅಂಥದ್ರಲ್ಲಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಅಂತಲೇ ಸರ್ವಸ್ವವನ್ನು ತ್ಯಾಗ ಮಾಡಿರುವಂಥ ಹಿಂದೂಗಳು ನಾವು, ಗೃಹಸ್ಥರು, ಪೋಷಕರು, ಹಿರಿಯರು, ಮಕ್ಕಳು ಸುಖವಾಗಿರಬೇಕು, ಮೊಮ್ಮಕ್ಕಳು ಸುಖವಾಗಿರಬೇಕಂತ ಮುಂದಿನ ಸಂತಾನಕ್ಕೋಸ್ಕರ ಅಂತಲೇ ಎಲ್ಲವನ್ನು ಮಾಡಿಡುವಂಥವ್ರು ನಾವು ಧರ್ಮ ರಕ್ಷಣೆಗೆ ಮುಂದಾಗಲಿಲ್ಲ ಅಂದರೆ ಇನ್ಯಾರು ಬಂದು ಧರ್ಮ ರಕ್ಷಣೆ ಮಾಡ್ತಾರೆ? ಅದು ಈ ಕಾಲಘಟ್ಟದಲ್ಲಿ ಧರ್ಮ ರಕ್ಷಣೆ ಏನಕ್ಕೆ ಅಂದರೆ ಸರಿ ಜಗತ್ತಿಗೋಸ್ಕರ ಅಲ್ಲ ಬಿಡಿ, ಧರ್ಮಕ್ಕೋಸ್ಕರ ಧರ್ಮ ರಕ್ಷಣೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಾರ್ಥಕ್ಕೋಸ್ಕರನಾದರೂ ಧರ್ಮ ರಕ್ಷಣೆ ಮಾಡುವಂಥ ಅವಶ್ಯಕತೆ ಇವತ್ತಿನ ದಿನ ಇದೆ. ಯಾಕೆ ಸ್ವಾರ್ಥಕ್ಕೋಸ್ಕರ? ನಾವೇ ನೋಡ್ತಾ ಇದ್ದೀವಿ,
ನಮ್ಮ ದಕ್ಷಿಣ ಕಡೆ ಭಾಗದಲ್ಲೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ. ಇಲ್ಲಿ ಇತ್ತೀಚೆಗೆ ಮನೆಗಳಿಗೆ, ಹಳ್ಳಿಗಳಿಗೆ ಹೋಗಿ ಮನೆಯಲ್ಲಿ ಯಾರು ಇರ್ತಾರೆ? ವೃದ್ಧ ತಂದೆ ತಾಯಂದಿರು ಇರ್ತಾರೆ. ಅವರ ಮಕ್ಕಳು ಎಲ್ಲಿರ್ತಾರೆ? ನಗರಗಳಲ್ಲಿ ಇರ್ತಾರೆ, ವಿದೇಶಗಳಲ್ಲಿ ಇರ್ತಾರೆ. ಆ ಮಕ್ಕಳು ತಿಂಗಳಿಗೆ ಇಷ್ಟು ಅಂತ ಸಂಬಳದ ರೀತಿಯಲ್ಲಿ ತಂದೆ ತಾಯಂದಿರಿಗೆ ಸಂಬಳದ ರೀತಿಯಲ್ಲಿ ಹಣವನ್ನು ಕಳಿಸಿಕೊಡ್ತಾರೆ. ಅವ್ರ ಕೆಲಸ ಅವರೇ ನೋಡ್ಕೊಳ್ಬೇಕು, ಏಕಾಂತದ ವಾಸ. ಈ ಪರಿಸ್ಥಿತಿ ಇಲ್ಲಿಗೆ ನಿಲ್ಲೋದಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಮುಂದಿನ ಕಾಲದಲ್ಲಿ ನಮ್ಮ ನಗರಗಳಲ್ಲಿ ಯಾವ ಯಾವ ಪರಿಸ್ಥಿತಿ ನಾವು ಈಗಾಗಲೇ ನೋಡ್ತಿದ್ದೀವೋ, ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ಒಂದು ಪರಿಸ್ಥಿತಿ ಬಂದಿತ್ತಲ್ಲ, ಆಸ್ಪತ್ರೆಯಲ್ಲಿ ವೃದ್ಧರು ತೀರ್ಕೊಂಡಿದ್ದಾಗ ಪೊಲೀಸರು ಬಂದು ಅವರ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗಿ ಅವರ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿ ನೋಡಿದ್ರು. ಆಸ್ಪತ್ರೆನೆಲ್ಲ ವೃದ್ಧರು ತೀರ್ಕೊಂಡಿದ್ದಾರೆ, ನೋಡ್ಕೊಂತಿದ್ದಂಥ ಹುಡುಗ ಪರಾರಿಯಾಗಿದ್ದಾನೆ, ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಅವ್ರ ಸಂಬಂಧಿಕರು, ನೆಂಟಸ್ಥರು ಅಂತ ಯಾರಾದರೂ ಇದ್ರ? ಅಕ್ಕಪಕ್ಕದ ಮನೆಯವರು ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗೆ 2 ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ. ಇಬ್ಬರ ಮಕ್ಕಳ ಫೋನ್ ನಂಬರನ್ನು ತಗೊಂಡು ಪೊಲೀಸರು ಆ ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರೆ, ಭಾರತದಲ್ಲಿದ್ದಂಥ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಅಂತ. ಮಗ USA, ಮಗಳು ಕೆನಡಾ. ಇಬ್ಬರೂ ಮಕ್ಕಳು ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡ್ತಾರೆ, ವಿದೇಶದಿಂದ ಭಾರತಕ್ಕೆ ಬರುವಷ್ಟು ಪುರ್ಸತ್ ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ, ಇಂಥ ಪರಿಸ್ಥಿತಿಗಳು ಯಾಕೆ ಬರ್ತಿದ್ದಾವೆ ದೇಶದಲ್ಲಿ? ಕಾರಣ ಇಷ್ಟೇ, ಮನೆಯ ಸಂಸ್ಕಾರದ ಕೊರತೆ. ಇವತ್ತು ನಮ್ಮ ದೇಶದಲ್ಲಿ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಿದ್ದಾವೆ? ಮನೆಯ ಸಂಸ್ಕಾರದ ಕೊರತೆ. ಆದ್ರಿಂದ ಧರ್ಮ ರಕ್ಷಣೆಗೋಸ್ಕರ ಅಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ಕೊಡುವಂಥ ಈ ಮಠ ಮಂದಿರಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರನಾದ್ರೂ ನಮ್ಮ ಮಕ್ಕಳು ಜೀವನ ಪರ್ಯಂತ ಪೋಷಕರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ಬೇಕು ಅಂದ್ರೆ ಆ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡುವಂಥ ಅವಶ್ಯಕತೆ ಇದೆ. ಆ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ತಲುಪಿಸಬೇಕಂದ್ರೆ ಧರ್ಮ ರಕ್ಷಣೆ ಆಗಬೇಕು. ನನ್ನ ಮಕ್ಕಳು ಸುರಕ್ಷಿತವಾಗಿರಬೇಕು, ನನ್ನ ಮೊಮ್ಮಕ್ಕಳು ಸುರಕ್ಷಿತವಾಗಿರಬೇಕು, ನನ್ನ ಮನೆ ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನಾನು ಇರುವಂಥ ಊರು ಸುರಕ್ಷಿತವಾಗಿರಬೇಕು. ನನ್ನ ಊರು ಸುರಕ್ಷಿತವಾಗಿರಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂಥ ಈ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವನ್ನೂ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಸ್ವಾರ್ಥಕ್ಕೋಸ್ಕರನಾದರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ಹಿಂದೂ ಸಮಾಜ ಮುಂದೆ ಬರಬೇಕು. ಧರ್ಮ ರಕ್ಷಣೆ ಅಂದರೆ ಮುಂದಿನ ಪೀಳಿಗೆಗೆ ಆ ಧರ್ಮವನ್ನು ತಲುಪಿಸೋದು, ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಡೋದು. ನಮ್ಮ ಧಾರ್ಮಿಕತೆ ಯಾವುದು, ನಾವು ಆಚರಿಸುವಂಥ ಪರಂಪರೆಗಳು ಯಾವುದು. ಹಿಂದುವಾಗಿ ನಾನು ನನ್ನ ಮಠ ಮಂದಿರಗಳು ಬರಲಿಲ್ಲ ಅಂದರೆ ಇನ್ಯಾರು ಬರ್ತಾರೆ? ಹಿಂದುವಾಗಿ ನಾನು ನನ್ನ ಗ್ರಂಥ ಪುರಾಣ ಉಪನಿಷತ್ತು ವೇದಗಳನ್ನು ಓದಿಲ್ಲ ಅಂದರೆ ಇನ್ಯಾರು ಓದುತ್ತಾರೆ? ಹಿಂದುವಾಗಿ ನಾನು ನನ್ನ ಹಬ್ಬ ಹರಿದಿನಗಳನ್ನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದುವಾಗಿ ನನ್ನ ಪರಂಪರೆಯನ್ನು ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಹಿಂದುವಾಗಿ ಹಿಂದುತ್ವದ ಸಂಕೇತವನ್ನು ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆ ನಾನು ಮಾಡಿಕೊಡ್ಲಿಲ್ಲ, ಇನ್ಯಾರು ಬಂದು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಜನ್ಮ ಸಹ ಜವಾಬ್ದಾರಿ ನಮ್ಮದು ಧರ್ಮ ರಕ್ಷಣೆ ಮಾಡ್ಕೊಳ್ಳೋದು. ಈ ಧರ್ಮದಲ್ಲಿ ಹುಟ್ಟೋದೇ ಒಂದು ವಿಶೇಷ. ಅದರಲ್ಲೂ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಒಬ್ಬ ಮನುಷ್ಯ ಜನ್ಮ ಸಿಕ್ಕಿದೆ. ಅದು ಎಲ್ಲಿ? ಭಾರತ ದೇಶದಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಹಿಂದುವಾಗಿ. ವಿಷ್ಣು ಪುರಾಣದಲ್ಲೇ ನಮ್ಮ ಪೂರ್ವಿಕರು ಬರೆದಿದ್ದಾರಲ್ಲ, ಗಾಯಂತಿ ದೇಹವಖಿಲ ಗೀತ ಕಾಣಿ ಧನ್ಯಸ್ತುತೆ ಭರತ ಭೂವಿ ಭಾಗೆ ಸ್ವರ್ಗಾಪವರ್ಗ ಸಮಗ ಮಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವಾತ್. ಭಾರತದಲ್ಲಿ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದರಲ್ಲೂ ಭಾರತದಲ್ಲಿ ಹಿಂದುವಾಗಿ ಹುಟ್ಟಬೇಕಂದ್ರೆ ಇನ್ನೂ ಪುಣ್ಯ ಮಾಡಿರಬೇಕು. ಯಾಕೆ? ಹಿರಿಯರು ಶಾಸ್ತ್ರಗಳಲ್ಲಿ ಬರೆದ್ರು, ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ಯೋಗ್ಯತೆ ಇರಬೇಕು ಅಂತ ಹಿರಿಯರ ಮಾತು, ನಮ್ಮ ಪೂರ್ವಿಕರ ಮಾತು. ಅಂತ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು, ಅಂದ ಮೇಲೆ ಈ ಧರ್ಮ ಉಳಿಸಲೇಬೇಕು. ಈ ಧರ್ಮ ಉಳಿಸ್ಲಿಕ್ಕೆ ನಮ್ಮ ಪೂರ್ವಿಕರು ಎಷ್ಟು ಪ್ರಯತ್ನಗಳು ಪಟ್ಟಿದ್ದಾರೆ, ಎಷ್ಟು ಶ್ರಮಗಳನ್ನು ಪಟ್ಟಿದ್ದಾರೆ. ಅಣ್ಣ ಅವರು ಆಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಈ ಧರ್ಮ ನಾಶ ಮಾಡಬೇಕು, ಈ ದೇಶವನ್ನು ಲೂಟಿ ಮಾಡಬೇಕಂತ ಎಷ್ಟು ವರ್ಷಗಳ ದಾಳಿ. 1000ಕ್ಕೂ ಹೆಚ್ಚು ವರ್ಷ ದಾಳಿಯಾಗಿದೆ. 1000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಹಿಂದೂ ಧರ್ಮ ನಾಶ ಮಾಡಲಿಕ್ಕೆ, ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಲಿಕ್ಕೆ, ನಮ್ಮ ಮಠ ಮಂದಿರಗಳನ್ನು ನಾಶ ಮಾಡಲಿಕ್ಕೆ 1371 ವರ್ಷ ನಿರಂತರ ದಾಳಿ. ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರವನ್ನು ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ತಮ್ಮ ಮೇಲಾದಂಥ 40-50 ವರ್ಷದ ದಾಳಿಗಳನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ವು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾಗಿದ್ದಾವೆ. 10-20-45
150 ವರ್ಷದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿ ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿರಲಿಲ್ಲ. ಇರಲಿಲ್ಲ. ಪರಿಣಾಮ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಈ ಜನಾಂಗಗಳು. ಆದರೆ ನಮ್ಮ ಧರ್ಮದ ಮೇಲೆ 40-50 ಅಲ್ಲ, 1371 ವರ್ಷ ದಾಳಿ ಮಾಡಿದವರು ಒಂದೆರಡು ಜನಾಂಗದವರಲ್ಲ. ಎಷ್ಟು ಪರಕೀಯ ಜನಾಂಗಗಳ ದಾಳಿ ಮಾಡಿದ್ವು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ. ಹಿಂದೂಗಳು ಹಿಂದೂಗಳಾಗೆ ಬದುಕ್ತಿದ್ದೀವಲ್ಲ. ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸಿನೆಂಥದ್ದು. ಈ ಧರ್ಮ ಅಳಿಯೋದು ಬಿಡಿ, ಈ ಧರ್ಮವನ್ನು ಅಳಿಸೋದು ಬಿಡಿ, ಈ ಧರ್ಮದಲ್ಲಿ ಹುಟ್ಟಿದಂಥ ಒಂದು ಗ್ರಂಥವನ್ನು ಅಳಿಸ್ಲಿಕ್ಕಾಗಲಿಲ್ಲ ಈ ದಾಳಿಕೋರರಿಗೆ. ನಿರಂತರ ಸುದ್ದಿ